ಒಣದ ಮನೆ ಅಂತಾನೆ ಹೇಳ್ತಾರಲ್ಲ ಸರ್, ಏನಿಲ್ಲ ಒಣದ ಮನೆ ಮತ್ತದು ಏನು ನೋಡಿದ್ರಲ್ಲ ಮೊನ್ನೆ ವಿಧಾನ ಪರಿಷತ್ತಿನಲ್ಲಿ ಯಾವ ರೀತಿ ಒಂದು ಅಡ್ಡ ಮತದಾನ ಆಯ್ತು. ಅದಾದ ಮೇಲೂ ಸಹ ಅದು ನೈತಿಕ ಜವಾಬ್ದಾರಿ ರಾಜ್ಯಾಧ್ಯಕ್ಷ ಗೊತ್ತಾಗಿಲ್ಲ, ಮತ್ತೆ ಯಾರು ಗೊತ್ತಾಗಿಲ್ಲ. ಇದೆಲ್ಲ ನೋಡ್ಬಿಟ್ರೆ ಎಲ್ಲ ಇಬ್ರು ಹೊಂದಾಣಿಕೆ ಆಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಹೊಂದಾಣಿಕೆ ಆಗಿನ ಅಡ್ಡ ಮತದಾನ ಮಾಡ್ತಾ ಇರುತ್ತಾರೆ, ಎಲ್ಲರಿಗೂ ಗೊತ್ತಿರುವಂತ ಸಂಗತಿ. ಪಕ್ಷ ಹೊಂದಾಣಿಕೆ ಆಗಿದೆ, ವ್ಯಕ್ತಿಗಳು ಪಕ್ಷ ಕೇಂದ್ರದಲ್ಲಿ ಭಯಂಕರ ಸ್ಟ್ರಾಂಗ್ ಇದೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಅನ್ನ ಅತ್ಯಂತ ಉಗ್ರವಾಗಿ ಕಠಿಣವಾಗಿ ಇವತ್ತು ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಎಲ್ಲ ರಾಜ್ಯದಲ್ಲಿ. ಅದು ಕರ್ನಾಟಕ ಬಿಜೆಪಿ ಇವತ್ತು ಹೊಂದಾಣಿಕೆ ರಾಜಕಾರಣದಿಂದ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ಕಟ್ಟಿ ಬೆಳೆದಂತ ಕರ್ನಾಟಕದ ಏನು ಜನ ಹಿರಿಯರಿದ್ದಾರೆ, ಅವ್ರು ಬಹಳ ಇವರ ಒಂದು ಚಟುವಟಿಕೆಗಳು ನೋಡಿದ್ರೆ ಇವತ್ತು ಬಹಳ ಕೆಟ್ಟ ಅನ್ಸುವಂತ ಪರಿಸ್ಥಿತಿ ಕರ್ನಾಟಕದಲ್ಲಿದೆ. ಏನ್ ನಮ್ಗೆ ಗೊತ್ತಾಗ್ತಾ ಇಲ್ಲ, ಅದನ್ನೇ ಹೈಕಮಾಂಡ್ ಗೊತ್ತಿದೆಯೋ ಇಲ್ಲೋ, ಅಥವಾ ಕೊನೆಗೆ ಇನ್ನೂ ಟೈಮ್ ಇದೆಯಲ್ಲ, ಅಕ್ಟೋಬರ್ ನವೆಂಬರ್ ಅಲ್ಲಿಗೆನೆ ಅಂತ್ಯ ಮಾಡ್ಬೇಕಂತ ಇದ್ರೂ ಇರ್ಬೋದು. ಇಲ್ಲ, ಹೈಕಮಾಂಡ್ ಏನು ವೀಕ್ ಇಲ್ಲ. ಎಂತಿಂತ ರಾಜ್ಯದಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಇದು ಮಾಡಿದ್ದಾರೆ. ಆದ್ರೆ ಕರ್ನಾಟಕದಲ್ಲಿ ಅದೇನೋ ಒಂದು ಬಹಳ ಪ್ರಭಾವಿ ನಾಯಕರಿದ್ದಾರೆ ಅನ್ನೋಂಥ ಭಯ ಏನಿದೆ, ಈ ಭಯ ಎಲ್ಲ ಹಾರಿ ಹೋಗಿದೆ. ಈಗ ಬರಗಾಲದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅದು ಕೂಡ ಸೂರ್ಯ ದಸರಾ ಮಾಡ್ತೀವಿ ನೋಡಿ. ಇವತ್ತು ದಸರೆ ಬರುವವರೆಗೆ ವಿಜಯದಶಮಿ ಬರುವವರೆಗೂ ಆ ಭಗವಂತ ಒಳ್ಳೆ ಮಳೆ ಬೆಳೆ ಕೊಟ್ಟು ಹೋಗೋದು ಅನ್ನೋಂಥ ದೃಷ್ಟಿಯಿಂದ ಇವತ್ತು ವಿಜೃಂಭಣೆಯನ್ನ ಮಾಡಬೇಕನ್ನೋಂಥದ್ದು ಏನಿದೆಯಲ್ಲ, ಆ ವಿಜೃಂಭಣೆಯಲ್ಲಿ ಮುಂದಿನ ದಿವಸಗಳಲ್ಲಿ ಆ ದೇವರ ಅನುಗ್ರಹ ಏನಾಗ್ತದೋ ಅದ್ರ ಮ್ಯಾಗಿಂದ ನಿರ್ಣಯ ಮಾಡಬೇಕು. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.